CSK ಓನರ್ ಎನ್ ಶ್ರೀನಿವಾಸನ್ ಅವರು ಹೇಳ್ತಾರೆ, ಇಫ್ ಐ ಹ್ಯಾಡ್ ಮೈ ವೇ ಐ ವುಡ್ ನಾಟ್ ಲೆಟ್ ವುಮೆನ್ಸ್ ಕ್ರಿಕೆಟ್ ಹ್ಯಾಪನ್ ಅಂತ. ಇಂಡಿಯಾ ವುಮೆನ್ಸ್ ಫಸ್ಟ್ ಎವರ್ ODI ಕ್ಯಾಪ್ಟನ್ ದ ಲೆಜೆಂಡರಿ ಡಯಾನಾ ಎಡಲ್ಜಿ ಅವರು ಹೇಳ್ತಾರೆ, ಶ್ರೀನಿವಾಸನ್ ಅವರು ವುಮೆನ್ಸ್ ಕ್ರಿಕೆಟ್ನ ಹೇಟ್ ಮಾಡ್ತಾ ಇದ್ರು ಆ್ಯಂಡ್ ಅವ್ರ ಪೀರಿಯಡಲ್ಲಿ ವುಮೆನ್ಸ್ ಕ್ರಿಕೆಟ್ ಬೆಳೆಯೋಕೆ ಅವಕಾಶನೇ ಕೊಡಲಿಲ್ಲ ಅಂತ. ಹಿಸ್ಟ್ರಿ ಪೇಜಸ್ ತೆಗೆದು ನೋಡಿದ್ರೆ ಇದು ಎಷ್ಟು ಸತ್ಯ ಅಲ್ವಾ ಅಂತ ಅನ್ಸುತ್ತೆ. 2013 ಇಂಡಿಯಾಗೆ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರುತ್ತೆ. ಆಗ BCCI ಪ್ರೆಸಿಡೆಂಟು ಇದೇ ಎನ್ ಶ್ರೀನಿವಾಸನ್ ಆಗಿರ್ತಾರೆ. ಇವರು ಆ ಟೂರ್ನಮೆಂಟ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ, ಝೀರೋ ಮಾರ್ಕೆಟಿಂಗ್, ಝೀರೋ ಅಡ್ವರ್ಟೈಸ್ಮೆಂಟ್, ಈವನ್ ವೆನ್ಯೂ ಕೂಡ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋ ಜಿಮ್ಖಾನಾ ಗ್ರೌಂಡಲ್ಲಿ ಆಡಿಸ್ತಾರೆ. ಓಪನಿಂಗ್ ಮ್ಯಾಚು ಇಂಡಿಯಾ ವುಮೆನ್ಸ್ ವರ್ಸಸ್ ವೆಸ್ಟ್ ಇಂಡೀಸ್ ವುಮೆನ್ಸ್ ಇರುತ್ತೆ. ಎಂಟೈರ್ ಗ್ರೌಂಡ್ ಎಣ್ಸಿದ್ರು 100 ಜನ ಕೂಡ ಸಿಗಲ್ಲ. ಕಟ್ಟು ಮೊನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವುಮೆನ್ಸ್ ಮ್ಯಾಚು ಸ್ಟೇಡಿಯಂ ಅಲ್ಲಿ 18,000 ಜನ ತುಂಬಿರ್ತಾರೆ. ಹಾಗೇನೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ 143 ಮಿಲಿಯನ್ ವ್ಯೂವರ್ಸ್ ವಾಚ್ ಮಾಡಿದ್ದಾರೆ. ನಾವು ಜೇಷ ಬಗ್ಗೆ ಏನೇನೋ ಹೇಳ್ಬೋದು, ನೆಪೋಕಿಡ್ಡು ಅದು ಇದು ಅಂತೆಲ್ಲ, ಬಟ್ ಇಂಡಿಯಾದಲ್ಲಿ ವುಮೆನ್ಸ್ ಕ್ರಿಕೆಟ್ನ ಕಂಪ್ಲೀಟ್ಲಿ ರೆವಲ್ಯೂಷನೈಸ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. WPL ತಗೊಂಡ್ಬಂದ್ರು, ಮೆನ್ ಮತ್ತೆ ವುಮೆನ್ಗೆ ಇಬ್ರಿಗೂ ಸಹ ಸೇಮ್ ಮ್ಯಾಚ್ ಫೀ ಫಿಕ್ಸ್ ಮಾಡಿದ್ದಾರೆ. ಅಂಡರ್-19, ಅಂಡರ್-15 ಗ್ರಾಸ್ ರೂಟ್ಸ್ ಇಂದ ವುಮೆನ್ಸ್ ಕ್ರಿಕೆಟ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಇಯರ್ ಇಂಡಿಯಾ ಫಸ್ಟ್ ಎವರ್ ವರ್ಲ್ಡ್ ಕಪ್ ಗೆದ್ರು ಅಂಡ್ ಈಗ ನಡೀತಾ ಇರೋ T20 ವರ್ಲ್ಡ್ ಕಪ್ ಅಲ್ಲಿ ಸಹ ಒನ್ ಆಫ್ ದ ಫೇವರೇಟ್ಸ್ ಆಗಿದ್ದಾರೆ. ಇಂಡಿಯಾದಲ್ಲಿ ವುಮೆನ್ಸ್ ಕ್ರಿಕೆಟ್ ಇಷ್ಟೊಂದು ಸಕ್ಸಸ್ ಕಾಣ್ತಾ ಇರೋದು ನೋಡಿ ಶ್ರೀನಿವಾಸನ್ ಅವ್ರು ಈಗ ಏನ್ ಅನ್ಕೋತಾ ಇದಾರೋ ಗೊತ್ತಿಲ್ಲ. ಬಟ್ ಒಂದು ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆ ಕ್ರೀಡೆಗೆ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ರೆ ಆ ಗೇಮ್ ಎಷ್ಟು ಡೆವಲಪ್ ಆಗುತ್ತೆ ಅನ್ನೋದಕ್ಕೆ ವುಮೆನ್ಸ್ ಕ್ರಿಕೆಟೇ ಸಾಕ್ಷಿ.